ನಮಸ್ಕಾರ ವೀಕ್ಷಕರೇ, ಇಂದು ನಾವು ಗೋವಾ ರಾಜ್ಯದ 2 ಪ್ರಮುಖ ಪ್ರವಾಸಿ ತಾಣಗಳ ಬಗ್ಗೆ ತಿಳಿದುಕೊಳ್ಳೋಣ. ಅವುಗಳು ಬಾಗಾ ಬೀಚ್ ಮತ್ತು ಪಣಜಿ ನಗರದ ಬ್ಯಾಕ್ವಾಟರ್ ಪ್ರದೇಶ. ಗೋವಾ ಭಾರತದ ಪಶ್ಚಿಮ ಕರಾವಳಿಯಲ್ಲಿ ಇದೆ. ಇದು ಅರಬ್ಬಿ ಸಮುದ್ರದ ತೀರದಲ್ಲಿರುವ ಸುಂದರ ರಾಜ್ಯ. ಗೋವಾ ತನ್ನ ಸಮುದ್ರ ತೀರಗಳು ಮತ್ತು ಪ್ರವಾಸೋದ್ಯಮಕ್ಕಾಗಿ ಪ್ರಸಿದ್ಧವಾಗಿದೆ. ಬಾಗಾ ಬೀಚ್ ಉತ್ತರ ಗೋವಾದಲ್ಲಿದೆ. ಇದು ಅತ್ಯಂತ ಜನಪ್ರಿಯ ಸಮುದ್ರ ತೀರವಾಗಿದೆ. ಇಲ್ಲಿ ಪ್ರತಿದಿನ ಸಾವಿರಾರು ಪ್ರವಾಸಿಗರು ಭೇಟಿ ನೀಡುತ್ತಾರೆ. ಬಾಗಾ ಬೀಚ್ ತನ್ನ ಚಿನ್ನದ ಬಣ್ಣದ ಮರಳು ಮತ್ತು ನೀಲಿ ಸಮುದ್ರ ಅಲೆಗಳಿಗಾಗಿ ಪ್ರಸಿದ್ಧವಾಗಿದೆ. ಸಂಜೆ ಸಮಯದಲ್ಲಿ ಇಲ್ಲಿ ಸೂರ್ಯಾಸ್ತದ ದೃಶ್ಯ ಅತ್ಯಂತ ಆಕರ್ಷಕವಾಗಿರುತ್ತದೆ. ಪ್ರವಾಸಿಗರು ಇಲ್ಲಿ ವಿಶ್ರಾಂತಿ ಪಡೆಯುತ್ತಾರೆ, ಫೋಟೋ ತೆಗೆದುಕೊಳ್ಳುತ್ತಾರೆ, ಕುಟುಂಬದೊಂದಿಗೆ ಸಮಯ ಕಳೆಯುತ್ತಾರೆ. ಬಾಗಾ ಬೀಚ್ನಲ್ಲಿ ವಾಟರ್ ಸ್ಪೋರ್ಟ್ಸ್ ಕೂಡ ಲಭ್ಯವಿವೆ. ಜೆಟ್ ಸ್ಕೀ, ಪ್ಯಾರಾಸೈಲಿಂಗ್, ಬನಾನಾ ರೈಡ್, ಸ್ಪೀಡ್ ಬೋಟ್ ಸವಾರಿ. ಈ ಸಾಹಸ ಕ್ರೀಡೆಗಳು ಯುವಕರನ್ನು ಹೆಚ್ಚು ಆಕರ್ಷಿಸುತ್ತವೆ. ಪ್ರವಾಸೋದ್ಯಮದಿಂದ ಸ್ಥಳೀಯ ಜನರಿಗೆ ಉದ್ಯೋಗ ಸಿಗುತ್ತದೆ. ಹೋಟೆಲ್ಗಳು, ರೆಸ್ಟೋರೆಂಟ್ಗಳು ಮತ್ತು ಅಂಗಡಿಗಳು ಅಭಿವೃದ್ಧಿಯಾಗಿವೆ. ಇದು ಗೋವಾದ ಆರ್ಥಿಕತೆಗೆ ಸಹಕಾರ ನೀಡುತ್ತದೆ.
ಈಗ ನಾವು ಪಣಜಿ ನಗರದ ಬಗ್ಗೆ ತಿಳಿದುಕೊಳ್ಳೋಣ. ಪಣಜಿ ಗೋವಾ ರಾಜ್ಯದ ರಾಜಧಾನಿ. ಇದು ಮಂಡೋವಿ ನದಿಯ ತೀರದಲ್ಲಿದೆ. ಮಂಡೋವಿ ನದಿಯ ಶಾಂತ ನೀರು ಮತ್ತು ಅದರ ಸುತ್ತಲಿನ ನೈಸರ್ಗಿಕ ಸೌಂದರ್ಯ ಪ್ರವಾಸಿಗರನ್ನು ಆಕರ್ಷಿಸುತ್ತದೆ. ಇಲ್ಲಿ ಬ್ಯಾಕ್ವಾಟರ್ ಪ್ರದೇಶ ಬಹಳ ಪ್ರಸಿದ್ಧವಾಗಿದೆ. ಸಂಜೆ ಸಮಯದಲ್ಲಿ ಬೋಟ್ ಕ್ರೂಸ್ ನಡೆಯುತ್ತದೆ. ಕ್ರೂಸ್ನಲ್ಲಿ ಸಂಗೀತ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರುತ್ತವೆ. ಪ್ರವಾಸಿಗರು ನದಿಯಲ್ಲಿ ಪ್ರಯಾಣಿಸುತ್ತಾ ಸುಂದರ ದೃಶ್ಯಗಳನ್ನು ನೋಡಬಹುದು. ಪಣಜಿ ನಗರದಲ್ಲಿ ಪೋರ್ಚುಗೀಸ್ ಶೈಲಿಯ ಕಟ್ಟಡಗಳು ಕಂಡುಬರುತ್ತವೆ. ಇದು ಗೋವಾದ ಇತಿಹಾಸವನ್ನು ತೋರಿಸುತ್ತದೆ. ಈ ಸ್ಥಳಗಳು ನಮಗೆ ಹಲವು ವಿಷಯಗಳನ್ನು ಕಲಿಸುತ್ತವೆ. ಭೂಗೋಳಶಾಸ್ತ್ರ, ಆರ್ಥಿಕತೆ, ಸಂಸ್ಕೃತಿ, ಪರಿಸರ ಸಂರಕ್ಷಣೆ. ಪ್ರವಾಸವು ಕೇವಲ ಮನರಂಜನೆ ಅಲ್ಲ, ಅದು ಶಿಕ್ಷಣದ ಒಂದು ಭಾಗ. ಈ ರೀತಿಯಾಗಿ ಬಾಗಾ ಬೀಚ್ ಮತ್ತು ಪಣಜಿ ಬ್ಯಾಕ್ವಾಟರ್ ಗೋವಾದ ಪ್ರಮುಖ ಪ್ರವಾಸಿ ತಾಣಗಳಾಗಿವೆ. ಇವು ರಾಜ್ಯದ ಆರ್ಥಿಕ ಅಭಿವೃದ್ಧಿಗೆ ಸಹಕಾರ ನೀಡುತ್ತವೆ. ವೀಕ್ಷಕರೇ, ಮತ್ತಷ್ಟು ವಿಷಯಗಳೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರುತ್ತೇನೆ. ದಯವಿಟ್ಟು ಈ ವಿಡಿಯೋವನ್ನು ಲೈಕ್, ಕಾಮೆಂಟ್ ಹಾಗೂ ಶೇರ್ ಮಾಡಿ ಮತ್ತು ಹೊಸ ವಿಷಯಗಳಿಗೆ ರಾಜ್ ಆನ್ ರಿಪೀಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.